ಜಿಲ್ಲೆಯ ವಿಶ್ವಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಬುಧವಾರ ರಾತ್ರಿ ಅಂಗಮಡಿ ಉತ್ಸವ ಮತ್ತು ಸಂಕ್ರಾಂತಿಯ ಮಹೋತ್ಸವ ವೈಭವದಿಂದ ನೆರವೇರಿತು. ಚೆಲುವನಾರಾಯಣ ಸ್ವಾಮಿಯ ಅರಸಿಯರಾದ ಶ್ರೀದೇವಿ ಭೂದೇವಿ ಅಮ್ಮನವರು ತವರು ಮನೆಯಾದ ಸಜ್ಜೇಟಿ ಮಂಟಪದಲ್ಲಿ ಅಂಗಮಡಿ ಉತ್ಸವ ಪ್ರಯುಕ್ತ ಹಣ್ಣುಗಳಿಂದ ಮಡಿಲು ತುಂಬಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇದಕ್ಕೆ ಸಾವಿರಾರು ಭಕ್ತರೇ ಸಾಕ್ಷಿಯಾದರು. ದೇಶ ವಿದೇಶ ಅಕ್ಕಪಕ್ಕದ ಹಳ್ಳಿಗಳು ರೈತರು ಬೆಳೆದಂತಹ 100ಕ್ಕೂ ಹೆಚ್ಚು ರೀತಿಯ ವಿವಿಧ ಬಗೆಯ ಹಣ್ಣುಗಳನ್ನು ಇಲ್ಲಿನ ಸಜ್ಜೆಹಟ್ಟಿ ಹಾಗೂ ಕರಗಂ ಮನೆಗಳಲ್ಲಿ ಸಂಗ್ರಹಿಸಿ ತಟ್ಟೆಗಳಲ್ಲಿ ಜೋಡಿಸಿಟ್ಟು ಭಕ್ತರು ದರ್ಶನ ಪಡೆಯಲು ಅವಕಾಶ ನೀಡಲಾಗಿತ್ತು. ಭಕ್ತರು 2 ಮನೆಗಳಿಗೆ ತೆರಳಿ ಹಣ್ಣುಗಳ ತಟ್ಟೆಗಳನ್ನು ಸೊಬಗನ್ನು ಕಣ್ತುಂಬಿಕೊಂಡು ದೇವಿಯರ ದರ್ಶನ ಪಡೆದರು. ವಿವಿಧ ಬಗೆಯ ಆಭರಣಗಳಿಂದ ಕಂಗೊಳಿಸುತ್ತಿದ್ದ ದೇವಿಯ ಉತ್ಸವವನ್ನು ತವರು ಮನೆಯ ಮಂಟಪಕ್ಕೆ ಪಂಚನಾದಸ್ವರ ಹಾಗೂ ಗೋಷ್ಠಿಯೊಂದಿಗೆ ಮೆರವಣಿಗೆಯಲ್ಲಿ ನಡೆಮುಡಿ ಹಾಸಿ ಬರಮಾಡಿಕೊಳ್ಳಲಾಯಿತು. ಬಳಿಕ ಸಂಪ್ರದಾಯದಂತೆ ಸಜ್ಜೇಟಿ ಗುರುಗಳಾದಂತಹ ತಿರುನಾರಾಯಣ ಅಯ್ಯಂಗಾರ್, ವಸಂತ ಮತ್ತು ರಂಗಪ್ರಿಯ ದಂಪತಿಗಳು ದೇವಿಯರಿಗೆ ಮಡಿಲು ತುಂಬುವ ಶಾಸ್ತ್ರವನ್ನು ಪೂರೈಸಿದರು. ವಿಶ್ವವಿಖ್ಯಾತ ಮೇಲುಕೋಟೆಯಲ್ಲಿ ನಡೆದಂತಹ ಅಂಗಮಡಿ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಮೇಲುಕೋಟೆಯ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿದಂತೆ ದೇಶ ವಿದೇಶ ಹಾಗೂ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿ ದೇವಿಯರ ದರ್ಶನವನ್ನು ಪಡೆದರು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಈ ಅಂಗಮಡಿ ಉತ್ಸವ ಈ ಭಾಗದಲ್ಲಿ ಬಹಳ ವಿಶೇಷವಾದಂತಹ ಉತ್ಸವವಾಗಿದೆ. ಅದರಲ್ಲೂ ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ಪ್ರಿಯವಾದ ಉತ್ಸವವಾಗಿತ್ತು. ಪ್ರತಿ ವರ್ಷವೂ ಈ ಬ್ರಹ್ಮೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಮೇಲುಕೋಟೆಯಲ್ಲಿ ಕರಗಂ ಮತ್ತು ತಿರುನಾರ ಅಯ್ಯಂಗಾರ್ ಅವರ ಮನೆಗಳಲ್ಲಿ ಆಚರಿಸಲಾಗ್ತಿದೆ.